ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಏನಿದು ಮೇಕಪ್ ಪ್ರಾಡಕ್ಟ್ಸ್ನ ಎಲ್ಲ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಎಸ್, ಇವತ್ತು ನಾನು ಜೀವನದಲ್ಲಿ ಮೊದಲನೇ ಬಾರಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀನಿ. ಅಂದರೆ ಯಾವತ್ತೂ ಮಾಡ್ಕೊಂಡೇ ಇಲ್ಲ ಅಂತಲ್ಲ, ಅಂದರೆ ಯಾರ ಕೈಯಲ್ಲೂ ಮಾಡಿಸ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿಸ್ಕೊತಾ ಇರೋದು. ಇಲ್ಲಿ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಾನು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಈಗ ನನಗೆ ಇವರು ಮೆಸ್ಸಿ ಹೇರ್ ಸ್ಟೈಲ್ ಮಾಡೋದಕ್ಕೆ ಹೇರ್ ಕರ್ಲ್ನ ಮಾಡ್ಕೋತಾ ಇದ್ದಾರೆ. ನಾನು ಫಸ್ಟೇ ಕೇಳಿದ್ದೆ, ಅವ್ರು ಹೇಳಿದ್ರು ನನಗೆ ಈ ಥರ ಮೇಕಪ್ ಕಲ್ತಿದ್ದೀನಿ ನಾನು, ಮಾಡಬೇಕು ನಿಮಗೆ ಮೇಕಪ್ಪು ಅಂತ ಹೇಳಿದಾಗ ನನಗೆ ಮೆಸ್ಸಿ ಹೇರ್ ಸ್ಟೈಲ್ ಬೇಕು ಅಂತ ಹೇಳಿದ್ದೆ. ಯಾಕಂದರೆ ನಂಗೆ ತುಂಬ ಇಷ್ಟ. ಅದೇನೇನೋ ರೋಲ್ ಆನ್ ಅಂತೆ ಅದು ಇದು ಎಲ್ಲ ಹಾಕಿದ್ರು ತಲೆಗೆ. ನಿಜಕ್ಕೂ ನನಗದು ಗೊತ್ತಿತ್ತು, ಆದರೆ ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಅವರು ಪಾಪ ನೈಟಿ ಹಾಕ್ಕೊಂಡಿದ್ರಲ್ಲ, ಅದಕ್ಕೆ ನನ್ನ ತೋರಿಸ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಅದಕ್ಕೆ ಬ್ಲರ್ ಮಾಡಿಬಿಟ್ಟಿದ್ದೀನಿ. ಲೆನ್ಸ್ ಹಾಕ್ಕೊಳ್ಳೋದಕ್ಕಂತೂ ದೊಡ್ಡ ರಾಮಾಯಣನೇ ಮಾಡಿಬಿಟ್ಟೆ ನಾನು. ನನ್ನ ಕಣ್ಣು ನಾನಾದರೆ ಮುಟ್ಕೊಬಿಡ್ತೀನಿ, ಬೇರೆಯವ್ರು ಮುಟ್ಬೇಕಂದ್ರೆ ಕಣ್ಣನ್ನ ಗೊತ್ತಲ್ವಾ, ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ವೆರಿ ಸೆನ್ಸಿಟಿವ್ ಪ್ಲೇಸ್ ಅದು. ಎಷ್ಟೋ ಕಷ್ಟಪಟ್ಟು ಅದಾದಮೇಲೆ ಹೆಂಗೋ ಹಾಕ್ಕೊಂಡೆ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನೋಡ್ಕೊಂಡು ಹೋಗಿ ಹಾಗೆ. ಫೈನಲಿ ಇನ್ನೊಬ್ಬರು ಸಹಾಯ ತಗೊಂಡು ಅವರು ಹಾಕಿದ್ರು ಎರಡು ಕಣ್ಣಿಗೆ. ನನ್ನ ಕೈಯಲ್ಲಂತೂ ಒಬ್ಬಳೇ ಇಟ್ಕೊಳ್ಳೋದಕ್ಕಾಗಲೇ ಇಲ್ಲ. ಅದಾದಮೇಲೆ ಮೇಕಪ್ ಕಂಟಿನ್ಯೂ ಆಯಿತು. ಫಸ್ಟೇ ಲೆನ್ಸಸ್ ಹಾಕ್ಬಿಟ್ರು, ಅದಾದಮೇಲೆ ಮೇಕಪ್ ಮಾಡ್ಕೋತಾ ಹೋದರು. ನನ್ನ ಕಣ್ಣು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಶೇಪ್, ಆ ಕಲರ್, ಹಾಕಿರೋ ಲೆನ್ಸ್, ವಾ 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 ವಾ. ಅವರು ಸ್ವಲ್ಪ ಮೇಕಪ್ ಮಾಡಿದಾಗಲೆಲ್ಲನೂ ನಾನು ಮಿರರ್ ತೊಗೊಂಡು ನೋಡ್ತಾ ಇದ್ದೆ, ಕಾಣಿಸ್ತಾ ಇದ್ದೀನಿ ಅಂತ. ಫಸ್ಟ್ ಟೈಮ್ ಅಲ್ವಾ ಮಾಡಿಸ್ಕೋತಾ ಇರೋದು. ನಮ್ಗೆ ಯಾವ ಥರ ಮಾಡ್ತಾರೆ ಅನ್ನೋದು ಒಂದು ಕ್ಯೂರಿಯಸ್ ಇರುತ್ತೆ, ಯಾವ ಥರ ಕಾಣ್ತೀವಿ ಅನ್ನೋದು ಒಂದು ಕ್ಯೂರಿಯಸ್ ಇರುತ್ತೆ. ಫೈನಲಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು. ಸೀರೆ ಉಟ್ಕೋಬೇಕಾಗಿತ್ತು, ಸೀರೆ ಉಟ್ಕೊಂಡು ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ಈ ಥರ ಕಾಣಿಸ್ತಿದ್ದೆ ನಾನು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀನಿ ಅಲ್ಲ. ಅಲ್ಲೊಂದು ಹತ್ರ ನೀರು ಕುಡಿಯೋದಕ್ಕೆ ಹೋಗಿ ಲಿಪ್ಸ್ಟಿಕ್ ತಿನ್ಕೊಬಿಟ್ಟಿದ್ದೆ, ಅದನ್ನೇ ತೋರಿಸ್ತಾ ಇರೋದು ನಾನು. ಮತ್ತು ಅದನ್ನು ಹಾಕ್ಕೊಂಡು ಫುಲ್ ಲುಕ್ ಈ ಥರ ತೋರಿಸ್ತಾ ಇದ್ದೀನಿ. ಫುಲ್ ತೋರಿಸ್ಬೇಕು ಅಂದರೆ ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ, ಅದಕ್ಕೆ ಮೂಗ್ಬಟ್ಟು ಇಲ್ಲದೆ ಏನೋ ಖಾಲಿ ಅನ್ನಿಸ್ತಾ ಇತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಮೂಗ್ಬಟ್ಟು ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಎರಡು ಸೈಡ್ ಚುಚ್ಚಿಸ್ಕೊಳ್ಳೋ ಚಾನ್ಸಸ್ ಸಿಕ್ಕಿದ್ರೇನು ನಾನು ಚುಚ್ಚಿಸ್ಕೊಬಿಡ್ತೀನಿ. ಆದರೆ ಯಾವ ಕರ್ಮನೋ ಏನೋ ಗೊತ್ತಿಲ್ಲ, ಮೂಗು ಚುಚ್ಚಿಸ್ಕೊಳ್ಳೋ ಭಾಗ್ಯನೇ ನನಗಿಲ್ಲ. ಪ್ರತಿ ಸತಿ 5 ಸತಿ ಮೂಗು ಚುಚ್ಚಿಸ್ದಾಗಲೂ ನನಗೆ ಇನ್ಫೆಕ್ಷನ್ ಆಗಿ ರಾಮಾಯಣ ಆಗಿ ಬಿಚ್ಚಿಟ್ಟೆ. ಮತ್ತು ಚುಚ್ಚಿಸೋಣ ಅಂತ ಅನ್ಕೋತಾ ಇದ್ದೀನಿ, ನೋಡೋಣ ಏನು ಮಾಡ್ತೀನಿ ಅಂತ. ಮುಂದೆ ಬ್ಲೌಸು ಕರೆಕ್ಟಾಗಿತ್ತು, ಅದನ್ನು ನಾನೇನು ಮಾಡಿದೆ, ಇನ್ನೊಂದು ಸ್ಟಿಚ್ ಬಿಚ್ಚಕ್ಕೆ ಹೇಳ್ಬಿಟ್ಟೆ. ಅದು ಸ್ವಲ್ಪ ಲೂಸ್ ಆಗೋಯಿತು, ಇನ್ನೇನು ಮಾಡೋಕ್ಕಾಗಲ್ಲ ಲಾಸ್ಟ್ ಮಿನಿಟಲ್ಲಿ ಅಂತ ಹಂಗೆ ಬಿಟ್ಕೊಂಡೆ ಅದನ್ನೇ. ಈಗ ನಾನು ಅಲ್ಲಿ ನಡ್ಕೊಂಬರುವಾಗ ಅಲ್ಲಿ ಸ್ವಲ್ಪ ಸ್ಯಾರಿ ಆ ಕಡೆ ಈ ಕಡೆ ಮಾಡ್ಕೊಂಬಿಟ್ಟಿದೆ ಅಂತ ಇವರೆಲ್ಲ ನನಗೆ ಕರೆಕ್ಟಾಗಿ ಟಚಪ್ ಕೊಡ್ತಿದ್ದಾರೆ. ಫೈನಲಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ಅಮ್ಮ ಮನೆಗೆ ಬಂದುಬಿಟ್ಟೆ ಡೈರೆಕ್ಟು. ಬಂದು ಎಲ್ಲ ರಿಮೂವ್ ಮಾಡಿಸ್ಕೊಂಡು ಅವ್ರ ಕೈಯಲ್ಲೇ ಲೆನ್ಸಸ್ ಹಾಕ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಯಿತು, ತೆಗಿಯೋದಕ್ಕೆ ಡಬಲ್ ಕಷ್ಟ ಆಯಿತು. ಒಂದು ತೆಗ್ದಿದ್ದೆ ನಾನು ಆಲ್ರೆಡಿ, ಇನ್ನೊಂದನ್ನು ತೆಗಿಯೋದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಕಷ್ಟ ಆಗ್ತಾಯಿದೆ. ಇಷ್ಟೇ ಇವತ್ತಿನ ವೀಡಿಯೋ. ಮೇಕಪ್ ಮಾಡಿಸ್ಕೊಂಡು ಹೇಗೆ ಕಾಣಿಸ್ತಾ ಇದ್ದೆ, ಇದೇ ಥರ ಬೇರೆ ಲುಕ್ಗಳನ್ನ ಅವ್ರ ಕೈಯಲ್ಲಿ ಮಾಡಿಸ್ಕೋಬೇಕಾ ಅನ್ನೋದನ್ನ ಹೇಳಿ. ಹಾಗೆ ಅವರು ರೂಪಾ ಹರೀಶ್ ಅಂತ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿ ನೀವು ಫಾಲೋ ಮಾಡ್ಕೋಬೋದು. ಯಾವುದಾದ್ರೂ ನಿಮಗೆ ಬೇಕು ಅಂದರೆ ಬುಕ್ ಮಾಡ್ಕೋಬೋದು. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಸಪೋರ್ಟ್ ಮಾಡಿ, ಬಾಯ್.